ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಈ ಡಯಾಬಿಟಿಕ್ ಪೇಷಂಟ್ ಅಂದರೆ ಶುಗರ್ ಪೇಷಂಟಿಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಮಗಂತೂ ಈ ರೆಸಿಪಿ ತುಂಬಾ ಇಷ್ಟ. ಹಾಗೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಸೊ ಬನ್ನಿ ಹಾಗಾದರೆ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳುವ. ಇವಾಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟಿದ್ದೀನಿ. ಇದು ಇವಾಗ ಬಿಸಿಯಾಗಿದೆ. ಇದಕ್ಕೆ ಇವಾಗ ನಾನು ಈ ಮೀಡಿಯಮ್ ಸ್ಪೂನಲ್ಲಿ 2.5 ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ತಗೊಳ್ತೀನಿ. ನಿಮಗೆ ಮೆಂತೆಕಾಳು ಅಂತ ಹೇಳುವಾಗ ಗೊತ್ತಾಗ್ಬೋದು, ಹೌದು ಇದು ರುಚಿಕರವಾದ ರೆಸಿಪಿನೇ ಇರ್ಬೋದು, ಹಾಗೆ ತುಂಬಾ ಹೆಲ್ತಿಯಾದ ರೆಸಿಪಿನೇ ಇರ್ಬೋದು ಅಂತೇಳಿ. ಹೌದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರೋ ರೆಸಿಪಿ. ಇವತ್ತು ನಾನು ಈ ಮೆಂತೆಕಾಳನ್ನು ಯೂಸ್ ಮಾಡಿಕೊಂಡು ಮೆಂತೆಕಾಳಿನ ಒಂದು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ ಆಸೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು 2.5 ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ತಗೊಂಡೆ. ಈ ಮೆಂತೆಕಾಳನ್ನು ನೋಡಿ, ಬೇಗನೆ ಈ ಮೆಂತೆಕಾಳು ಎಲ್ಲ ಬೇಗನೆ ಫ್ರೈ ಆಗ್ತದೆ. ಸೊ ಹೀಗೇನೆ ನೋಡಿ, ಒಂದು ಬ್ರೌನಿಶ್ ಬರುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ಹಾಗೆ ಇದರ ಜೊತೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಸ್ವಲ್ಪ ಎಣ್ಣೆ ಹಾಕಿಲ್ಲ, ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು. ಇದನ್ನು ಇವಾಗ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಈಗ ಫ್ರೆಂಡ್ಸ್, ನಾನು ಮೆಂತೆಕಾಳನ್ನೊಂದು ಬೇರೆ ಪಾತ್ರೆಗೆ ಹಾಕಿದೆ. ರೆಸಿಪಿಗೆ ನೋಡಿ, ಒಂದು ಕರಿಬೇವು ಸೊಪ್ಪು, ನಮ್ಮದು ಈ ಮುಷ್ಟಿಯಲ್ಲಿ ಒಂದು 1/4 ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡೆ. ಈ ಕರಿಬೇವು ಸೊಪ್ಪನ್ನು ಕೂಡ ಹಾಗೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಕರಿಬೇವು ಸೊಪ್ಪು ಕೂಡ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೂದಲು ಜಾಸ್ತಿ ಉದುರ್ತಾ ಇರುವವರಿಗೆ ಈ ಕರಿಬೇವು ಸೊಪ್ಪು ಚಟ್ನಿ, ಹಾಗೆ ಕರಿಬೇವು ಸೊಪ್ಪು ಚಿತ್ರಾನ್ನ ಈ ಥರ ಎಲ್ಲ ಮಾಡಿ ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಈ ಕರಿಬೇವು ಸೊಪ್ಪಲ್ಲಿ ತುಂಬಾ ಔಷಧೀಯ ಗುಣಗಳು ಕೂಡ ಇದೆ. ಮೆಂತೆಕಾಳು ಅನ್ನೋದಲ್ವಾ, ಮೆಂತೆಕಾಳಲ್ಲೂ ಕೂಡ ಅಷ್ಟೇ ತುಂಬಾ ಔಷಧೀಯ ಗುಣಗಳಿವೆ. ಈ ಮೆಂತೆಕಾಳು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಕೂದಲಿಗೆ ಅಂತೂ ತುಂಬಾ ಮೆಂತೆಕಾಳಿನ ಮಾಸ್ಕ್ ಮಾಡಿ ಕೂದಲಿಗೆ ಹಾಕ್ಕೊಳ್ತಾರೆ. ಅಂದರೆ ಈ ದಿನ ರಾತ್ರಿ ನಾವು ಮೆಂತೆಕಾಳನ್ನು ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು. ನೆಕ್ಸ್ಟ್ ಡೇ ಅದನ್ನು ಸ್ವಲ್ಪ ನೀರು ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ಅಲೋವೆರಾ ಹಾಕಿ, ಹಾಗೆ ಸ್ವಲ್ಪ ಮೊಟ್ಟೆ ಹಾಕಲಿಕ್ಕೆ ಇಷ್ಟ ಇದ್ದವರು ಹಾಕ್ಕೋಬೋದು, ಮೊಟ್ಟೆ ಹಾಕಲಿಕ್ಕೆ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೋಬೋದು. ಸೊ ಆ ಮೊಟ್ಟೆ ಜೊತೆ ಒಂದು ಮಾಸ್ಕ್ ಥರ ಮಾಡಿಕೊಂಡು ಅದನ್ನು ನಾವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಶೈನಿ ಕೂಡ ಆಗುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಒಂಥರ ಕ್ರಿಸ್ಪಿ ಥರ ಬರಬೇಕು. ಇದು ಕೂಡ ಕರಿಬೇವು ಸೊಪ್ಪು ಕೂಡ ಅಷ್ಟೇ, ಸ್ವಲ್ಪ ಹಸಿ ನಾವು ತಿಂದರೆ ಸ್ವಲ್ಪ ಕಹಿ ಬರುತ್ತೆ. ಅದೇ ಈ ಥರ ರೋಸ್ಟ್ ಮಾಡಿ ತಿನ್ನೋದ್ರಿಂದ ನಿಮಗೆ ಕಹಿ ಎಲ್ಲ ಹೊರಟೋಗುತ್ತೆ. ಶುಗರ್ ಪೇಷಂಟ್ನವರಿಗೆ ಈ ಚಟ್ನಿನ ರೊಟ್ಟಿ ಜೊತೆ, ದೋಸೆ ಜೊತೆ, ಅನ್ನ ಜೊತೆ ಎಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು. ಕರಿಬೇವು ಸೊಪ್ಪನ್ನು ಕೂಡ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡೆ. ನೆಕ್ಸ್ಟ್ ಬೇಕಾಗಿರುವ ಸಾಮಗ್ರಿ ಅಂದರೆ 2 ಬೆಳ್ಳುಳ್ಳಿನ ನೋಡಿ ನಾನು ಈ ಥರ ಬಿಡಿಸಿ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಈ ಥರನೇ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸಿಪ್ಪೆನ ನಾನು ತೆಗೆದಿಲ್ಲ, ನೀವು ಬೇಕಿದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ಕೂಡ ಯೂಸ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈ ಚಟ್ನಿನ ನೀವು ಒಂದು 10 ದಿವಸ ಆದರೂ ಸ್ಟೋರೇಜ್ ಮಾಡಿ ತಿನ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಫ್ರಿಜ್ಜಲ್ಲಿ ಅಂತ ಹೇಳಿದರೆ ನಿಮಗೆ ಒಂದು 20 ಡೇಸ್ ಆದರೂ ಸ್ಟೋರೇಜ್ ಮಾಡ್ಬೋದು, ಫ್ರಿಜ್ ಒಳಗಡೆ ಇಡ್ತೀನಿ ಅನ್ನುವರು. ಸೊ ಇದು ಕೂಡ ನೋಡಿ ಸಾಕು, ಇಷ್ಟು ಫ್ರೈ ಆಗಿದೆ. ಹುಳಿಯನ್ನು ಕೂಡ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ನಂತರ ಒಂದು 10ರಿಂದ 20 ಆಗುವಷ್ಟು ಬ್ಯಾಡಗೆ ಮೆಣಸು, ಹಾಗೆ ಇದು ಸ್ವಲ್ಪ ಖಾರ ಇದ್ರೇ ಚೆಂದ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನೊಂದು 4 ಗುಂಟೂರು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಇದು ಫ್ರೈ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡೆ. ಇದು ಬಾಣಲೆ ತುಂಬ ಬಿಸಿಯಾಗಿದ್ದರಿಂದ ಈ ಮೆಣಸು ಬೇಗನೆ ಫ್ರೈ ಆಯಿತು ನೋಡಿ.
ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ತೀನಿ. ಚೆಂದ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವು ಮೆಂತೆಕಾಳು, ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪೆಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ಳುವ. ಇದು ಬಿಸಿಯನ್ನೇ ನಾವು ಪುಡಿ ಮಾಡೋದು ಬೇಡ. ಇದು ಬಿಸಿ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಆನಂತರ ಪುಡಿ ಮಾಡ್ಕೋಬೇಕು. ಸೊ ಇಷ್ಟು ಫ್ರೈ ಆಗಿರೋದು ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳುವ. ಹಾಗೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಇದರ ಜೊತೆನೇ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ತಣ್ಣಗೆ ಆದಮೇಲೆ ಫ್ರೈ ಮಾಡಿರುವಂತಹ ಈ ಬೆಳ್ಳುಳ್ಳಿ, ಮೆಣಸು ಹಾಗೆ ಕರಿಬೇವು ಸೊಪ್ಪು, ಮೆಂತೆಕಾಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಈ ಚಟ್ನಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡೆ. ಮೇಲೆ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಇಂಗು ಹಾಕ್ಕೋಬೇಕು. ನೋಡಿ ಇಷ್ಟೇ ಸಾಕು. ಸ್ವಲ್ಪ ಇಂಗು ಹಾಕಿದರೆ ಸಾಕು. ತುಂಡು ಬೆಲ್ಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ಮೊದಲಿಗೆ ಮಿಕ್ಸಿ ಜಾರಿಗೆ ಹಾಕಿ ನೋಡಿ, ಇಷ್ಟು ನೀರು ಹಾಕದೆ ಇಷ್ಟು ಪುಡಿ ಮಾಡಬೇಕು. ನನಗೆ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮೊದಲೇ ಹೇಳಿದೆಲ್ಲ 15 ಡೇಸ್ ಆದರೂ ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಶುಗರ್ ಪೇಷಂಟಿಗಂತೂ ತುಂಬಾ ಒಳ್ಳೆ ಆರೋಗ್ಯಕರವಾದ ಚಟ್ನಿ ಇದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ನನ್ನ ವಿಡಿಯೋಗೆ ಒಂದು ಮರೆಯದೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿನ ಇನ್ಯಾರು ಫಾಲೋ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.